ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸಮಾಜಘಾತುಕ ವ್ಯಕ್ತಿಗಳ ಜೊತೆ ಸಂಪರ್ಕ ಹೊಂದಿದ ಹಿನ್ನೆಲೆಯಲ್ಲಿ ಪಿಎಸ್ಐನನ್ನ ಅಮಾನತು ಮಾಡಲಾಗಿದೆ. ಯಲಹಂಕ ನ್ಯೂ ಟೌನ್ ಪೊಲೀಸ್ ಠಾಣೆಯ ನಾಗರಾಜ್ ಸಸ್ಪೆಂಡ್ ಆಗಿದ್ದಾರೆ. ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರೋರ್ನ ಮನೆಗೆ ಕರೆಸಿ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ರಂತೆ. ಹೀಗಾಗಿ ಇವರನ್ನ ಸಸ್ಪೆಂಡ್ ಮಾಡಲಾಗಿದೆ. ಸಮಾಜಘಾತುಕ ವ್ಯಕ್ತಿಗಳ ಜೊತೆ ಸಂಪರ್ಕ, ಹೀಗಾಗಿ ಪಿಎಸ್ಐ ಸಸ್ಪೆಂಡ್ ಆಗಿದ್ದಾರೆ. ಯಲಹಂಕ ನ್ಯೂ ಟೌನ್ ಪೊಲೀಸ್ ಠಾಣೆಯ ನಾಗರಾಜ್ ಅಮಾನತಾಗಿದ್ದಾರೆ. ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರೋರ್ನ ಮನೆಗೆ ಕರೆಸಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡಲಾಗಿದೆ. ಲ್ಯಾಂಡ್ ಗ್ರಾಬಿಂಗ್ ಕೇಸಲ್ಲಿ ಆರೋಪಿಗಳ ಜೊತೆಗೆ ಪಿಎಸ್ಐ ಸಂಪರ್ಕವನ್ನ ಹೊಂದಿದ್ರು. ಬರ್ತ್ಡೇ ಮಾಡಿ ಕೇಕ್ ಕಟ್ ಮಾಡಿ ಸನ್ಮಾನ ಕೂಡ ಮಾಡಿಸ್ಕೊಂಡಿದ್ರು. ನೀವು ಕೂಡ ಆ ಫೋಟೋಗಳನ್ನ ನೋಡ್ತಾ ಇದ್ದೀರಾ. ಈ ಫೋಟೋಗಳಾಗಿರ್ಬೋದು ಅಥವಾ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇದ್ವು. ಸಮಾಜಘಾತುಕ ಹಾಗೂ ಈ ರೌಡಿ ಆಕ್ಟಿವಿಟೀಸ್ ನಡೆಸುವಂತಹ ಜೊತೆಗೆ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರುವಂತಹ ಆರೋಪಿಗಳನ್ನ ಮನೆಗೆ ಕರೆಸಿ ಬರ್ತ್ಡೇ ಸೆಲೆಬ್ರೇಟ್ ಮಾಡಿರ್ತಾರೆ ಪಿಎಸ್ಐ ನಾಗರಾಜ್. ಲ್ಯಾಂಡ್ ಗ್ರಾಬಿಂಗ್ ಕೇಸ್ನಲ್ಲಿ ಆರೋಪಿಗಳಾಗಿರುವಂತಹ ವ್ಯಕ್ತಿಗಳ ಜೊತೆಗೆ ಸಂಪರ್ಕವನ್ನ ಹೊಂದಿದ್ರು. ಬರ್ತ್ಡೇ ಮಾಡಿ ಕೇಕ್ ಕಟ್ ಮಾಡಿ ಸನ್ಮಾನ ಕೂಡ ಮಾಡಿಸ್ಕೊಂಡಿದ್ರು. ನೀವು ಕೂಡ ನೋಡ್ತಾ ಇದ್ದೀರಾ ಅದನ್ನ ದೃಶ್ಯದಲ್ಲಿ. ಫೋಟೋ ಹಾಗೂ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ವು. ಘಟನೆ ಬಗ್ಗೆ ವರದಿಯನ್ನ ನೀಡುವಂತೆ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಅವರು ಒಂದು ಸೂಚನೆಯನ್ನ ನೀಡಿರ್ತಾರೆ. ಈ ಬಗ್ಗೆ ವರದಿ ಪಡೆದು ಅಮಾನತು ಆದೇಶವನ್ನ ಮಾಡಿದ್ದಾರೆ ಪೂರ್ವ ವಲಯ ಜಂಟಿ ಪೊಲೀಸ್ ಆಯುಕ್ತ ರಮೇಶ್ ಬಾನೋತ್ ಅವರು. ದಾಸ ಎಂಬಾತನ ಜೊತೆಗೆ ಬರ್ತ್ಡೇಯನ್ನ ಮಾಡಿರ್ತಾರೆ ಈ ಪಿಎಸ್ಐ. ದಾಸನ ವಿರುದ್ಧ ಬೆಂಗಳೂರಿನ ಬೇರೆ ಬೇರೆ ಪೊಲೀಸ್ ಠಾಣೆಗಳಲ್ಲಿ ಸಾಕಷ್ಟು ಕೇಸ್ಗಳು ಕೂಡ ದಾಖಲಾಗಿವೆ. ಲ್ಯಾಂಡ್ ಗ್ರಾಬಿಂಗ್, ಹಲ್ಲೆ, ಬೆದರಿಕೆ ಹಾಕಿದಂತಹ ಕೇಸ್ಗಳಿವೆ. ರಾಜನಕುಂಟೆ, ಚಿಕ್ಕಜಾಲ, ಯಲಹಂಕ, ನ್ಯೂ ಟೌನ್ ಸೇರಿ ಹಲವಾರು ಠಾಣೆಯಲ್ಲಿ ಆತ ಆರೋಪಿತ. ಈ ರೀತಿ ಒಬ್ಬ ಸಮಾಜಘಾತುಕ ವ್ಯಕ್ತಿಯ ಜೊತೆ ಇವರು ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ದಾರೆ. ಜೊತೆಗೆ ಆ ಫೋಟೋಗಳನ್ನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಅಂತಹ ವ್ಯಕ್ತಿಗಳ ಜೊತೆಗೆ ಹತ್ತಿರದ ಸಂಬಂಧ ಇಟ್ಕೊಳ್ಳೋದು ಸಾರ್ವಜನಿಕರಿಗೆ ಅಂದರೆ ಪಬ್ಲಿಕ್ಗೆ ಒಂದು ರೀತಿ ಭಯವನ್ನ ಉಂಟು ಮಾಡುತ್ತೆ. ಸಾರ್ವಜನಿಕರು ಮುಕ್ತವಾಗಿ ಪೊಲೀಸ್ ಠಾಣೆಗೆ ಭಯವಿಲ್ಲದೆ ನಂಬಿಕೆಯಿಂದ ಬರೋದಕ್ಕೆ ಸಾಧ್ಯವಾಗಲ್ಲ. ಅಂದರೆ ಪೊಲೀಸರೇ ಈ ರೀತಿ ಅವ್ರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ ಅಂದರೆ ಮುಂದೆ ಅವರಿಂದ ಏನಾದರೂ ತೊಂದರೆ ಆದರೆ ಬಂದು ಯಾವ ಧೈರ್ಯದ ಮೇಲೆ ಕಂಪ್ಲೇಂಟ್ ಕೊಡೋದು? ಯಾಕಂದ್ರೆ ಇವರು ಆ ಆರೋಪಿಗಳು ಅವ್ರ ಜೊತೆ ಕ್ಲೋಸ್ ಆಗಿರ್ತಾರೆ. ಹೀಗಾಗಿ ಪಬ್ಲಿಕ್ಗೂ ಕೂಡ ಇದು ಸಾಕಷ್ಟು ಭಯವನ್ನ ಉಂಟು ಮಾಡುತ್ತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥನ್ ಹರಿಹರ. ವಿಶ್ವನಾಥ್, ಇನ್ನು ಯಾವಾಗಿಂದ ರೌಡಿ ಶೀಟರ್ಗಳ ಜೊತೆ ಇವರಿಗೆ ಪಿಎಸ್ಐಗೆ ಸಂಪರ್ಕ ಇರುತ್ತೆ, ಇದು ಹೇಗೆ ಗೊತ್ತಾಯ್ತು ಅಂತ? ಸಿಂಚನಾ, ಅನೇಕ ಬಾರಿ ಇದೇ ರೀತಿಯಾದಂತಹ ಒಂದು ಸನ್ನಿವೇಶಗಳಲ್ಲಿ ಪೊಲೀಸರು ಭಾಗಿಯಾಗೋದನ್ನ ನಾವು ನೋಡ್ತಾ ಇರ್ತೀವಿ. ಅದರ ಮುಂದುವರಿದ ಭಾಗವಾಗಿ ಈಗ ಮತ್ತೊಬ್ಬ ಪಿಎಸ್ಐ ಏನಿದ್ದಾರೆ ಅವರು ಈ ಲ್ಯಾಂಡ್ ಗ್ರಾಬಿಂಗ್ ಮಾಡುವಂಥದ್ದು ಮತ್ತು ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಭಾಗಿಯಾಗುವಂತಹ ರೌಡಿ ಶೀಟರ್ ದಾಸ ಏನಿದ್ದಾನೆ ಆತನ ಜೊತೆ ಅತ್ಯಂತ ಕ್ಲೋಸ್ ಆಗಿ ಇರುವಂತದ್ದು ಮತ್ತು ಆತನ ಜೊತೆ ನಿಕಟ ಸಂಪರ್ಕದಲ್ಲಿರುವಂತದ್ದು ಕೂಡ ಬೆಳಕಿಗೆ ಬಂದಿತ್ತು. ಆ ವಿಡಿಯೋಗಳು ಕೂಡ ಸಾಕಷ್ಟು ವೈರಲ್ ಕೂಡ ಆಗಿದ್ವು. ಈ ಪಿಎಸ್ಐ ನಾಗರಾಜ್ ಏನಿದ್ದಾನೆ ಈತ ಬರ್ತ್ಡೇ ಕೇಕ್ ಅನ್ನ ಕಟ್ ಮಾಡಿ ಸನ್ಮಾನ ಕೂಡ ಮಾಡಿಸ್ಕೊಂಡಿದ್ದ ಮತ್ತು ಈ ವಿಡಿಯೋಗಳು ಕೂಡ ಸಾಕಷ್ಟು ವೈರಲ್ ಆಗಿದ್ವು. ಹೀಗಾಗಿ ಪೊಲೀಸರೇ ಈ ರೀತಿಯಾದಂತಹ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಭಾಗಿಯಾಗುವಂತಹ ವ್ಯಕ್ತಿಗಳ ಜೊತೆ ಕ್ಲೋಸ್ ಆಗಿರ್ತಾನೆ ಅಂದ್ರೆ ನಿಜವಾಗ್ಲೂ ಸಮಾಜದಲ್ಲಿ ಇರುವಂತಹ ಜನ ಏನಿದ್ದಾರೆ ಅವರು ಪೊಲೀಸರನ್ನ ಬೇರೆ ರೀತಿಯಲ್ಲಿ ನೋಡ್ತಾರೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಮತ್ತು ಇದನ್ನ ನಗರ ಪೊಲೀಸ್ ಆಯುಕ್ತರು ಕೂಡ ತುಂಬಾ ಸೀರಿಯಸ್ ಆಗಿ ಪರಿಗಣನೆ ತೆಗೆದುಕೊಂಡಿದ್ರು. ಹೀಗಾಗಿ ರಿಪೋರ್ಟ್ ಅನ್ನು ಕೂಡ ತರಿಸ್ಕೊಂಡಿದ್ರು. ಪೂರ್ವ ವಿಭಾಗದ ಜಂಟಿ ಪೊಲೀಸ್ ಆಯುಕ್ತರಂತಹ ರಮೇಶ್ ಬಾನೋತ್ ಅವರಿಗೆ ವರದಿಯನ್ನು ಕೂಡ ಕೊಡಲಾಗಿತ್ತು. ಹೀಗಾಗಿ ಈತನ ಒಂದು ಹಿನ್ನೆಲೆಯಲ್ಲಿ ಪರಿಶೀಲಿಸಿದಂತಹ ಸಂದರ್ಭದಲ್ಲಿ ಈ ರಾಜನಕುಂಟೆ, ಚಿಕ್ಕಜಾಲ, ಯಲಹಂಕ, ನ್ಯೂ ಟೌನ್ ಸೇರಿ ಹಲವಾರು ಠಾಣೆಗಳಲ್ಲಿ ಈ ದಾಸನ ವಿರುದ್ಧ ಪ್ರಕರಣಗಳಿದೆ. ಅಂತವ್ರ ಜೊತೆ ಈ ಪಿಎಸ್ಐಗೆ ಏನು ಕೆಲಸ ಅನ್ನೋ ಒಂದು ಆಂಗಲ್ ನಲ್ಲಿ ಪರಿಶೀಲನೆ ನಡೆಸಿದಾಗ ಈತ ಅತ್ಯಾಪ್ತನಾಗಿದ್ದಾನೆ ಮತ್ತು ಕ್ಲೋಸ್ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾನೆ ಅನ್ನೋದು ಕೂಡ ಗೊತ್ತಾಗಿದೆ. ಹೀಗಾಗಿ ಪೊಲೀಸರ ಬಗ್ಗೆ ನಂಬಿಕೆ ಹೋಗಬಾರದು ಜನರಿಗೆ ಮತ್ತು ಈ ರೀತಿಯಾದಂತಹ ಸನ್ನಿವೇಶಗಳಲ್ಲಿ ಯಾರು ಕೂಡ ಭಾಗಿಯಾಗಬಾರದು, ಯಾರು ಕೂಡ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಭಾಗಿಯಾಗೋರ ಜೊತೆ ನಿಕಟ ಸಂಪರ್ಕದಲ್ಲಿ ಇರಬಾರದು ಅನ್ನೋ ಒಂದು ಉದ್ದೇಶಕ್ಕೆ ಈಗ ಶಿಸ್ತು ಕ್ರಮದ ಹಿನ್ನೆಲೆಯಲ್ಲಿ ಈ ನಾಗರಾಜನ್ನ ಸಸ್ಪೆಂಡ್ ಕೂಡ ಮಾಡಲಾಗಿರುವಂತದ್ದು. ಮುಂದೆ ಯಾವುದೇ ಪೊಲೀಸ್ ಅಧಿಕಾರಿಗಳು ಕೂಡ ಸಮಾಜಘಾತಕ ಮತ್ತು ಈ ರೌಡಿ ಚಟುವಟಿಕೆಗಳಲ್ಲಿ ಸಕ್ರಿಯವಾದವರ ಜೊತೆಗಿನ ಸ್ನೇಹ ಆಗಿರ್ಬೋದು, ವ್ಯವಹಾರ ಆಗಿರ್ಬೋದು, ಪಾರ್ಟಿಗಳಲ್ಲೂ ಕೂಡ ಏನು ಭಾಗಿಯಾಗ್ತಾರಲ್ಲ ಅದನ್ನ ನಾವು ಸಹಿಸೋಲ್ಲ ಅನ್ನೋ ಒಂದು ಎಚ್ಚರಿಕೆಯ ಸಂದೇಶವನ್ನ ಈಗ ನಗರ ಪೊಲೀಸ್ ಆಯುಕ್ತರು ಕೊಟ್ಟಿರುವಂತದ್ದು. ಒಟ್ಟಾರೆಯಾಗಿ ಪಿಎಸ್ಐಗಳಾಗಿರ್ಬೋದು, ಕೆಲ ಪೊಲೀಸ್ ಅಧಿಕಾರಿಗಳು ಅನೇಕರ ಜೊತೆ ಈ ರೀತಿಯಾದಂತಹ ಒಂದು ಸನ್ನಿವೇಶಗಳಲ್ಲಿ ಭಾಗಿಯಾಗ್ತಾರೆ ಮತ್ತು ಕೃತ್ಯದಲ್ಲಿ ಇರ್ತಾರೆ ಅನ್ನೋ ಒಂದು ಆಂಗಲ್ ನಲ್ಲೂ ಕೂಡ ಸಾಕಷ್ಟು ಅನುಮಾನಗಳಾಗಿರಬಹುದು ಮತ್ತು ಕೆಲ ವಿಡಿಯೋಗಳಾಗಿರಬಹುದು, ಕ್ಲೋಸ್ ಕಾಂಟ್ಯಾಕ್ಟ್ ಇರುವಂತದ್ದು, ಅವ್ರ ಜೊತೆ ಫೋಟೋಗಳನ್ನ ಹಂಚ್ಕೊಳ್ಳುವಂಥದ್ದು ಎಲ್ಲವನ್ನೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದಾಗ ಪೊಲೀಸರ ಮೇಲೆ ಆಸ್ ಯೂಶುವಲ್ ಜನರಿಗೆ ನಂಬಿಕೆ ಹೋಗುತ್ತೆ. ಹೀಗಾಗಿ PSI ನಾಗರಾಜನ್ನ ಸಸ್ಪೆಂಡ್ ಮಾಡಿ ಶಿಸ್ತು ಕ್ರಮವನ್ನ ಈಗ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೈಗೊಂಡಿರುವಂತದ್ದು. ಸಿಂಚನ.
ಓಕೆ, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.